ನಮಸ್ಕಾರ ಫ್ರೆಂಡ್ಸ್. ನಾನು ಎಷ್ಟೊಂದು ಈ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಆದ್ರೆ ಈ ಮಕ್ಕಳು ಅಥವಾ ಈ ಮಗು ನನ್ನನ್ನ ಪ್ರೀತಿಸ್ತಾ ಇಲ್ಲ, ನನ್ನನ್ನ ಗೌರವಿಸ್ತಾ ಇಲ್ಲ, ನನ್ನಿಂದ ದೂರ ಉಳಿದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ತುಂಬಾ ನೋವು ಆಗ್ತಾ ಇದೆಯಾ ಹೃದಯದಲ್ಲಿ? ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಇಲ್ಲಿ ಹದಿಹರೆಯದ ಮಕ್ಕಳು ಮತ್ತು ಅವರ ಪೋಷಕರಿಗಾಗಿ ವಿಶೇಷವಾದ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ. ಇದು ಉಪಯುಕ್ತವಾಗಿರುತ್ತೆ. ಆದ್ರಿಂದ ಪ್ರತಿ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ, ಉಪಯೋಗ ತೆಗೆದುಕೊಳ್ಳಿ. ಇಷ್ಟ ಆದ ವಿಡಿಯೋಗಳಿಗೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳಬೇಕು ಅಂತ ನಿಮ್ಗೆ ಆಸೆನಾ? ಹಾಗಿದ್ರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಮಕ್ಕಳ ಮಾತನ್ನ ಕೇಳಿಸ್ಕೊಬೇಕು. ಪ್ರೀತಿ ಕೇಳ್ಕೊಂಡು ಸಿಗೋದಲ್ಲ, ಸಂಪಾದಿಸ್ಕೋಬೇಕು. ಇದು ಕೇಳೋದಕ್ಕೆ ತುಂಬಾ ಹಾರ್ಷ್ ಅಂತ ಅನ್ಸ್ಬೋದು, ಆದ್ರೆ ಇದು ವಾಸ್ತವ. ತುಂಬಾ ಸಾರಿ ನಾವು ಪೋಷಕರಿಗೆ ಅನ್ಸುತ್ತೆ, ನಾವು ಇಷ್ಟೆಲ್ಲ ಕೊಡ್ತಾ ಇದೀವಿ, ಅದು ಕೇಳಿದ್ದೆಲ್ಲ ಕೊಡ್ತಿದೀವಿ, ಒಳ್ಳೆ ಶಾಲೆಗೆ ಹಾಕ್ತಿದೀವಿ, ಹಂಗ್ ಮಾಡಿದೀವಿ, ಹೀಗ್ ಮಾಡಿದೀವಿ, ಆದ್ರೆ ಮಕ್ಕಳು ಮಾತ್ರ ನಾವು ಹೇಳಿದ ಮಾತು ಕೇಳ್ತಾನೆ ಇಲ್ಲ, ನಮ್ಮಿಂದ ದೂರ ಹೋಗ್ತಿದ್ದಾವೆ, ನಮ್ಮ ಬಗ್ಗೆ ಪ್ರೀತಿ ಇಲ್ಲ, ಗೌರವ ಇಲ್ಲ, ಹಾಗೆ ಇಲ್ಲ, ಹೀಗಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಮಕ್ಕಳಿಗೆ ಬೇಕಾಗಿದ್ದು ವಸ್ತುಗಳಲ್ಲ, ಅನುಭವ. ಯಾವ ಅನುಭವ? ಪ್ರೀತಿಯ ಅನುಭವ. ಪ್ರೀತಿಯ ಅನುಭವ ಹೇಗೆ ಸಿಗುತ್ತೆ? ಅದು ಸಮಯದಿಂದ, ಆ ಮಗುವಿನ ಭಾವನೆಗಳಿಗೆ ಸಿಗುವ ಗೌರವದಿಂದ, ಆ ಮಗುವಿನ ಎರಡು ಮಾತುಗಳನ್ನ ಕೇಳಿಸಿಕೊಳ್ಳುವ ಕಿವಿಯಿಂದ, ಹೃದಯದಿಂದ ಅರ್ಥ ಮಾಡ್ಕೊಳ್ಳೋದು, ಸುರಕ್ಷಿತವಾದ ಭಾವನೆ ಕೊಡೋದು. ಇದೆಲ್ಲದರಿಂದ ಆ ಮಗು ಅನುಭವವನ್ನ ಕಟ್ಕೊಳ್ಳುತ್ತೆ ಮನಸ್ಸಿಗೆ. ಆ ಅನುಭವ ಸಂತೋಷದಾಯಕವಾಗಿದ್ರೆ ತನ್ನ ಪೇರೆಂಟ್ಸ್ ಬಗ್ಗೆ ಒಂದು ಗೌರವ, ಪ್ರೀತಿಯನ್ನ ಬೆಳೆಸ್ಕೊಳ್ಳುತ್ತೆ. ಯಾರೇ ಇರ್ಲಿ, ಆ ಪೇರೆಂಟ್ಸ್ ಹೆಂಗೆ ಇರ್ಲಿ, ಆದ್ರೆ ತನ್ನ ತಂದೆ ಅಥವಾ ತಾಯಿ ಅಥವಾ ಇಬ್ರು ತಮಗೋಸ್ಕರ ಸ್ವಲ್ಪ ಸಮಯ ಕೊಟ್ಟಿದ್ರೆ ಆ ಮಕ್ಕಳು ವಿಶೇಷವಾಗಿ ಬೆಳೀತಾರೆ. ವಿಶೇಷವಾದ ಜವಾಬ್ದಾರಿಯಿಂದ, ಪ್ರೀತಿಯಿಂದ ಒಳ್ಳೆಯ ಮಕ್ಕಳಾಗಿ ಬೆಳೀತಾರೆ. ಇದನ್ನ ಬರೆದಿಟ್ಕೊಳ್ಳಿ. ಪೇರೆಂಟ್ಸ್ ಎಷ್ಟೇ ಕೆಟ್ಟವರು ಆಗಿರ್ಲಿ, ಅಥವಾ ಅವ್ರ ಬಗ್ಗೆ ಏನೂ ಗಮನನೇ ಕೊಡದೇ ಇರಲಿ, ಅಥವಾ ಇನ್ನೇನೋ ದುಡಿಸ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ, ಬಟ್ ಸಮಯ ಕೊಟ್ಟಿದ್ರೆ, ಗೌರವ ಕೊಟ್ಟಿದ್ರೆ, ಗೌರವ ಅಂತಂದ್ರೆ ಅವ್ರ ಮಾತನ್ನ ಕೇಳಿಸ್ಕೊಂಡಿದ್ರೆ ಅಷ್ಟೇ ಸಾಕು ಕಣ್ರಿ. ಮಕ್ಕಳಿಗೆ ಇನ್ನೇನು ಎಕ್ಸ್ಟ್ರಾ ನೀವು ಮಾಡಿ ಕಟ್ಟೆ ಕಡ್ದು ಹಾಕ್ಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ನೇ ಇರೋದಿಲ್ಲ. ತುಂಬಾ ಸರಿ ನೋಡಿ, ಮಕ್ಕಳು ಯಾವಾಗ ಡಿಮ್ಯಾಂಡ್ ಮಾಡ್ತಾರೆ ಅಂತ ನಾನೊಂದು ಸ್ಟಡಿ ಮಾಡಿದ್ದೀನಿ. ನನ್ನ ಮಗ ಅಥವಾ ನಾನು ತುಂಬಾ ಜನ ಮಕ್ಕಳನ್ನು ನೋಡಿದ್ದೀನಿ, ಅವರೆಲ್ಲ ಹಠ ಮಾಡೋದು ಯಾವಾಗ ಅಂತ ಒಂದು ಗಮನಿಸಿದ್ದೀನಿ. ಏನ್ ಗೊತ್ತಾ? ತುಂಬಾ ಹಸಿವೆ ಆದಾಗ ನನ್ನ ಮಗ ವಿಪರೀತ ಹಸಿವೆ ಆದಾಗ ಹಠ ಮಾಡೋದಿಲ್ಲ, ಅವನು ಕೇಳೋದು ಅಂಗಡಿ ತಿಂಡಿಗಳು. ಅವಾಗ ನನಗೆ ನನ್ನ ತಪ್ಪು ಗೊತ್ತಾಗುತ್ತೆ. ನಾನು ಆತನ ಹಸಿವಿಗೆ ಸರಿಯಾದ ಸಮಯದಲ್ಲಿ ಅಡ್ರೆಸ್ ಮಾಡಿಲ್ಲ ಅನ್ನೋದು ನನ್ಗೆ ಗೊತ್ತಾಗುತ್ತೆ. ಹಸಿವಿಗೆ ಸರಿಯಾದ ಸಮಯದಲ್ಲಿ ಅವನಿಗೆ ಯಾವ್ದು ಸಿಗುತ್ತೆ ಒಳ್ಳೇದು ಅಂತ ಇರುತ್ತೆ ಮನೆಯಲ್ಲಿರೋದು, ಅಥವಾ ಅವನಿಗೆ ಇಷ್ಟ ಆಗಿದ್ದು ಕೊಟ್ಬಿಟ್ರೆ ಅವನು ಜಂಕ್ ಫುಡ್ಗಳನ್ನ ಕೇಳೋದೇ ಇಲ್ಲ, ಅಥವಾ ಅಂಗಡಿ ತಿಂಡಿಗಳಿಗೆ ಹೋಗೋದೇ ಇಲ್ಲ, ಅದು ಬೇಕು ಅಂತ ಹಠನೂ ಮಾಡೋದಿಲ್ಲ. ಅದ್ರ ಮುಂದೆ ಹೋಗಿ ನಿಲ್ಸಿದ್ರು ಬೇಡ ಅಂತ. ಅದೇ ತರ ತುಂಬಾ ಮಕ್ಕಳು ನೋಡಿದ್ದೀನಿ, ಅದು ಕೊಡ್ಸು ಅಪ್ಪ, ಇದು ಕೊಡ್ಸು ಅಮ್ಮ ಅಂತ ಹಠ ಮಾಡ್ತವೆ. ಯಾಕೆ ಹಠ ಮಾಡ್ತವೆ ಅಂತಂದ್ರೆ ಅವರು ಗಮನ ಸೆಳೆಯೋದಕ್ಕೆ ಹಠ ಮಾಡ್ತಾರೆ. ಇದನ್ನ ನೀವು ಗಮನಿಸ್ಬೇಕು. ಇದಕ್ಕೆ ನಾನೊಂದು ಅದ್ಭುತವಾದ ಎಪಿಸೋಡ್ ಮಾಡ್ಬೋದು, ಸಂಚಿಕೆನ ಡಿಟೇಲ್ ಆಗಿ ಅವಾಗ ಹೇಳ್ತೀನಿ. ಬಟ್ ಇವತ್ತು ತಿಳ್ಕೊಳ್ಳಿ ಇಷ್ಟೇನೆ, ಅವರಿಗೆ ಗಮನ ಬೇಕು, ನಿಮ್ಮ ಸಮಯ ಬೇಕು, ಅದಕ್ಕಾಗಿ ಅವ್ರು ಹಠ ಮಾಡ್ತಾರೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಆದ್ರಿಂದ ನಿಮ್ಮ ಮಗು ತುಂಬಾ ಹಠ ಮಾಡ್ತಿದೆ, ಏನೋ ತುಂಬಾ ಡಿಮ್ಯಾಂಡ್ ಮಾಡಿ ಕೇಳ್ತಿದೆ ಅಂತಂದ್ರೆ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಆ ಮಗುವಿಗೆ ಕೂತ್ಕೊಂಡು ಸಮಯ ಕೊಡೋದು. ಸಮಯ ಕೊಡೋದು ಅಂದ್ರೆ ಏನು? ಇದು ಎಲ್ಲ ಪ್ರಶ್ನೆ. ಈ ಸಮಯ ಕೊಡೋದು ಅಂದ್ರೆ ಪ್ರತಿದಿನ ಒಂದು 15 ನಿಮಿಷ ಮೊಬೈಲ್ ಇಲ್ಲ, ಒಂದ್ ರಾಶಿ ಬೋಧನೆ ಪಾಠ ಏನಿಲ್ಲ, ಸುಮ್ಮನೆ ಮಲಗುವಾಗ ನಾನು ಹಾಗೆ ಮಾಡ್ತಾ ಇದ್ದೀನಿ. ಏನಂದ್ರೆ ರಾತ್ರಿ ಮಲಗುವಾಗ ಆ ಮಗು ಏನೇನ್ ಹೇಳುತ್ತೆಲ್ಲ ಕೇಳಿಸ್ಕೊಳ್ಳೋದು, ಸುಮ್ಮನೆ ಕೇಳಿಸ್ಕೊಳ್ಳೋದು. ಆಯ್ತಾ, ಒಳ್ಳೇದು, ಖುಷಿ, ಸೂಪರ್. ಅದೇನೇನ್ ಹೇಳಬೇಕು ಅದೆಲ್ಲ ಹೇಳಿ ಖಾಲಿ ಆದ್ಮೇಲೆ ಖುಷಿಯಿಂದ ಮನ್ಕೊಳ್ತಾನೆ. ಅದೇ ತರ ನೀವು ಮಾಡ್ಬೋದು. ನಿಮ್ಗೆ ಏನು ಹಗಲೆಲ್ಲ ಕೆಲಸ ಮಾಡಿರ್ತೀರ, ದುಡ್ಡು ಸಾಕಾಗಿರುತ್ತೆ, ಮಧ್ಯೆ ಇವ್ರದೇನ್ ತಿರ್ತೀರಿ ಅಂತ ನಿಮ್ಗೂ ಅನ್ಸ್ಬೋದು. ಅಂತ ಸಂದರ್ಭದಲ್ಲಿ ನಮಗೂ ಹಾಗಾಗುತ್ತೆ. ಆವಾಗ ಏನ್ ಮಾಡೋದು? ಯಾವಾಗ ಆ ಸಂದರ್ಭ ಸಿಗುತ್ತೆ? ರಾತ್ರಿ ಮಲಗುವಾಗ ಸಿಗುತ್ತೆ, ಬೆಳಗ್ಗೆ ಸಿಗುತ್ತೆ, ಯಾವುದೋ ಒಂದು ಸಮಯ, ಒಂದು 10-15 ನಿಮಿಷ ಸಿಗುತ್ತೆ, ಇಲ್ಲಾಂದ್ರೆ ಸಿಕ್ಸ್ಕೊಬೇಕು. ಅಂತ ಟೈಮಲ್ಲಿ ಆ ಮಗು ಹೇಳೋದನ್ನೆಲ್ಲ ಕೇಳ್ಕೋಬೇಕು. ಅದು ಶಾಲೆ ಕತೆ ಹೇಳಿ, ಅದ್ರ ಐಡಿಯಾಗಳು ಹೇಳಿ, ಏನೋ ಸಂಬಂಧ ಇದ್ದಿದ್ದು, ಅಸಂಬಂಧ ಇದ್ದಿದ್ದು, ಚೈಲ್ಡಿಶ್ ಆಗಿರೋದು, ದೊಡ್ಡವ್ರದ್ದಿರ್ಬೋದು, ಏನೇ ಇರ್ಲಿ ಅದು ಹೇಳೋದನ್ನ ಕೇಳಿಸ್ಕೊಳ್ಳಿ.
ಆಮೇಲೆ ಪ್ರೀತಿಯಿಂದ ಒಂದು ಹಗ್ ಮಾಡಿ ಒಂದು ಮುತ್ತು ಕೊಟ್ಟು ಚಿಕ್ಕದಾಗಿದ್ದಾಗ. ಈಗ ಹದಿಹರೆಯದ ಮಕ್ಕಳಿಗೆ ಹಂಗ್ ಮಾಡಕ್ಕಾಗಲ್ಲ. ಅವಾಗೇನು ಅವ್ರ ಜೊತೆಗೆ ಒಂದು ವಾಕಿಂಗ್ ಹೋಗುವಂಥದ್ದು, ಅಥವಾ ಅವ್ರನ್ನ ತಗೊಂಡು ಅವ್ರನ್ನ ಸೇರಿಸ್ಕೊಂಡು ಅಡಿಗೆ ಮಾಡುವಂಥದ್ದು, ಅಥವಾ ಅವ್ರನ್ನ ಕರ್ಕೊಂಡು ಏನೋ ಕೆಲಸ ಮಾಡುವಂಥದ್ದು, ಒಟ್ನಲ್ಲಿ ಅವ್ರ ಜೊತೆ ಸಮಯ ಕೊಡುವಂಥದ್ದು. ಇದು ಬಹಳ ಮುಖ್ಯವಾದ ಪರಿಪಾಠ ಆಗಿರ್ಬೇಕು. ಹದಿಹರೆಯದ ಮಕ್ಕಳು ನಿಮ್ಮ ಬಗ್ಗೆ ಕನೆಕ್ಟ್ ಆಗೋದು ಅವಾಗಷ್ಟೇ, ಊಟ ಮಾಡುವಾಗ. ಅವಾಗ ಒಂದು 15 ನಿಮಿಷ ಎಲ್ಲರೂ ಸೇರಿ ಮಾತಾಡ್ಕೊಂಡು ಖುಷಿಯಾಗಿ ಊಟ ಮಾಡೋದಕ್ಕೆ ಏನ್ ಮಾಡಿ, ಆ ಮಗು ಏನ್ ಹೇಳುತ್ತೆ ಕೇಳಿಸ್ಕೊಡೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ನೀವೇ ಟಪಕ್ಕಂತ ಮಾತೆತ್ತರೆ ಬೈಯೋದು, ಸಿಡ್ಕಾಡೋದು, ಕೂಗಾಡೋದು, ತೀರ್ಮಾನ ಮಾಡೋದು, ಉಪದೇಶ ಮಾಡೋದು ಇದೆಲ್ಲ ಮಾಡಬೇಡಿ. ಕೇವಲ ಜೊತೆಗೆ ನಿಂತ್ಕೊಳ್ಳೋದು, ಸುಮ್ಮನೆ ಇರೋದು. ಆಮೇಲೆ ಮಕ್ಕಳಿಗೂ ಅಭಿಪ್ರಾಯ ಇರುತ್ತೆ, ಅದನ್ನ ಗೌರವಿಸೋದು. ನಾನು ಹೇಳ್ತಾನೆ ಇದ್ದೀನಿ, ಗೌರವ ಕೊಡೋದು ಅಂತ ಏನು, ನನ್ಗಮ್ಮ ಈ ತರ ಅನ್ಸುತ್ತೆ, ಅಪ್ಪ ಆ ತರ ಅನ್ಸುತ್ತೆ, ನೀನ್ ಹೀಗ್ ಮಾಡಿದ್ರೆ ಸರಿ ಅನ್ಸುತ್ತೆ. ಹೌದಾ, ಈ ತರನಾ, ಸರಿ ನೋಡೋಣ. ಹಾಗಿದ್ರೆ ಈ ತರ ಇರ್ಬೇಕೆ ಹೊರತಾಗಿ ನಿಮ್ಮ ಒಂದು ಆಟಿಟ್ಯೂಡು ನಿಂಗೇನ್ ಗೊತ್ತಾ ಸುಮ್ನಿರ, ನಿಂಗೇನ್ ಗೊತ್ತೇ ಸುಮ್ನಿರೆ, ಈ ತರದ ಆಟಿಟ್ಯೂಡ್ ಆಗ್ಲಿ ಧ್ವನಿ ಆಗ್ಲಿ ಬರ್ಕೊಟ್ಟು ಅವಾಗ ಅವರ ಕನೆಕ್ಷನ್ನು ಹೊರಟೋಗ್ಬಿಡುತ್ತೆ. ಅದ್ರ ಬದಲು ಹೌದಾ, ಯಾವ ತರ, ಹೇಗೆ, ನಿಂಗೇನ್ ಅನ್ಸುತ್ತೆ, ನಾವ್ ಆ ತರ ಮಾಡ್ಬೋದಾ, ಆ ತರ ಅಭಿಪ್ರಾಯಗಳನ್ನ ಕೇಳೋದು. ಮತ್ತೆ ಅದನ್ನ ಪರಿಶೀಲಿಸ್ತೀನಿ, ಗೌರವಿಸ್ತೀನೋ ಅದನ್ನೇ ಪಾಲಿಸ್ತೀನೋ ಆ ಅಶ್ಯೂರೆನ್ಸ್ ಕೊಡೋದಕ್ಕೆ ಹೋಗ್ಬೇಡಿ. ಬದಲಿಗೆ ಎಸ್ ನೀನ್ ಹೇಳೋದು ಚೆನ್ನಾಗಿದೆ, ನಾನು ಅದನ್ನ ಗಮನಕ್ಕೆ ತೆಗೆದುಕೊಳ್ತಿದ್ದೀನಿ ಅನ್ನೋದನ್ನ ವಿಶ್ವಾಸಪೂರ್ವಕವಾಗಿ ಹೌದಾಗಿದ್ದನ್ನ ಅಳವಡಿಸ್ಕೊಂಡು ತೋರಿಸಿ. ಇದೇ ಗೌರವ ಕೊಡೋದು. 4ನೇದು, ಪ್ರತಿ ವಿಷಯಕ್ಕೂ ಅನುಮಾನ ಮಾಡ್ತಾರೆ ಎಷ್ಟೋ ಪೇರೆಂಟ್ಸ್. ಆ ಹೆಣ್ಣುಮಗು ಆಗಿದಂತೂ ನರಕ. ಸೊ ಆ ನರಕವನ್ನ ಮಾಡಬೇಡಿ. ಆ ಮಗುವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆ ಮಗು ಏನ್ ಹೇಳುತ್ತೆ ಅದನ್ನ ನಂಬಿ. ಕೆಲವೊಂದ್ಸರಿ ನಂಬಿಕೆಗೆ ಅರ್ಹ ಆಗೋದು, ಸುಳ್ಳು ಹೇಳೋದು ಇಂಥವೆಲ್ಲ ಮಾಡ್ತವೆ, ಯಾಕಂದ್ರೆ ಅವು ಮಕ್ಕಳು. ಅಂತ ಸಂದರ್ಭದಲ್ಲಿ ಅವಮಾನ ಮಾಡೋ ಬಂದು ನೀನ್ ಈ ತರ ಸುಳ್ಳು ಹೇಳೋದು ಅಥವಾ ಈ ತರ ಮಾಡೋದು, ಅನುಮಾನ ಬರೋ ತರ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಪ್ರೀತಿಯಿಂದ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಅದ್ರ ಬದಲು ಪ್ರತಿ ಮಾತಿಗೂ ಅನುಮಾನಿಸೋದು, ಸಂಶಯದಿಂದ ನೋಡೋದು ಒಳ್ಳೇದಲ್ಲ. ಸರ್ಕ್ಯಾಸ್ಟಿಕ್ ಆಗಿ ಮಾತನಾಡೋದು, ನಂಗೆ ಗೊತ್ತು ಬಿಡು ನೀನೀಗ ಅದೇನು ಮಾಡ್ತಿರೋದು, ನಿಮ್ಗೆ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂತ. ಕೆಲವೊಬ್ರು ಆಟಿಟ್ಯೂಡೇ ಹಂಗಿರುತ್ತೆ ಪೇರೆಂಟ್ಸ್. ಅವ್ರು ಗಂಡಂಗೂ ಹಂಗೆ ಮಾಡ್ತಾರೆ, ಹೆಂಡತಿಗೂ ಹಂಗೆ ಮಾಡ್ತಾರೆ, ಎಲ್ಲರಿಗೂ ಹಂಗೆ ಮಾಡ್ತಾರೆ, ಅದೇ ತರ ಮಕ್ಕಳಿಗೂ ಮಾಡ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಯಾಕೆಂದ್ರೆ ಅನುಮಾನ ಪೆದ್ದ ರೋಗ, ದೊಡ್ಡ ರೋಗ, ಮೂರ್ಖರ ರೋಗ. ಸೊ ನಾವು ಮೂರ್ಖರಲ್ಲ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಅನುಮಾನ ಮಾಡದೆ ಅದನ್ನ ಸಾಬೀತು ಮಾಡ್ಬೇಕಾಗುತ್ತೆ. ಅದು ಮಕ್ಕಳ ವಿಷಯದಲ್ಲಂತೂ ಬಹಳ ಮುಖ್ಯ. ಅವಾಗ ಏನ್ ಮಾಡ್ತಾರೆ, ನೀವು ಅನುಮಾನ ಮಾಡದೆ ಹೋದಾಗ ಅವ್ರೆಲ್ಲ ಸತ್ಯವನ್ನ ನಿಮ್ ಜೊತೆ ಹಂಚ್ಕೊಳಕ್ ಶುರು ಮಾಡ್ತಾರೆ. ತಾವ್ ಎಲ್ಲಿ ಹೋದ್ವಿ, ಎಲ್ಲಿ ಬಂದ್ವಿ, ಯಾರ್ ಫ್ರೆಂಡ್ಸು, ಆಮೇಲೆ ಯಾರ ಫ್ರೆಂಡ್ಸ್ ಜೊತೆ ಹೇಗಿದ್ದಾರೆ, ಯಾವ ಫ್ರೆಂಡ್ಸ್ ಹೇಗೆ, ಅದೆಲ್ಲವನ್ನ ಅವರೇ ಹೇಳ್ತಾರೆ. ಯಾವಾಗ ನೀವು ನಂಬ್ತೀರಾ, ಕೇಳಿಸ್ಕೊತೀರಾ ಅಂದಾಗ ಅವ್ರ ವಿಶ್ವಾಸ ಇರ್ತಾರೆ. ನೀವು ಕೇಳಿಸ್ಕೊಳ್ಳೋದು ಇಲ್ಲ, ವಿಶ್ವಾಸನೂ ಹೇಳೋದಿಲ್ಲ ಅಂತಂದ್ರೆ ಅವ್ರು ಏನು ಹೇಳೋದಕ್ಕೆ ಬರೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಪ್ರಯತ್ನವನ್ನ ಹೊಗಳಿ, ಬರೀ ಫಲಿತಾಂಶವನ್ನ ಮಾತ್ರ ಅಲ್ಲ. ಏನಂದ್ರೆ ರಿಸಲ್ಟ್ ಬಂದ ತಕ್ಷಣ ಓ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಪಾರ್ಟಿ ಕೊಡೋದಷ್ಟೇ ಅಲ್ಲ. ಬದಲಿಗೆ ಓ ಇಷ್ಟೊಂದು ಕಷ್ಟಪಟ್ಟಿದ್ಯಲ್ಲ, ಪ್ರತಿದಿನ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ಯಲ್ಲ, ದಟ್ ಈಸ್ ದ ವಂಡರ್ಫುಲ್ ಥಿಂಗ್. ನಿಮ್ಗೆ ಫಲಿತಾಂಶ ಫಸ್ಟ್ ಬಂತೋ, ಸೆಕೆಂಡ್ ಬಂತೋ, ಥರ್ಡ್ ಬಂತೋ, ಬಂದೇ ಇರೋ ಅದಲ್ಲ ಇಂಪಾರ್ಟೆಂಟ್. ನೀನ್ ಪ್ರಯತ್ನ ಮಾಡಿದ್ಯಾ ಇಲ್ವಾ, ಅದು ಬಹಳ ಮುಖ್ಯ. ಪ್ರಯತ್ನ ಮಾಡಿದ ಕೆಲವೊಂದ್ಸರಿ ಫಲಿತಾಂಶ ಬರ್ದೇ ಇರ್ಬೋದು, ಆದ್ರೆ ನಿನ್ನ ಪ್ರಯತ್ನ ಇದೆಯಲ್ಲ ಅದು ಬಹಳ ಮುಖ್ಯ ಅನ್ನೋದನ್ನ ಮಗುವಿಗೆ ಹೇಳಿ. ಇದು ಕೂಡ ಆ ಮಗು ವೈಫಲ್ಯ ಆಗುತ್ತೆ ಅಂತ ಪ್ರಯತ್ನ ಮಾಡದೇ ಇರ್ತವೆ ಎಷ್ಟೋ ಮಕ್ಕಳು, ಯಾಕೆಂದ್ರೆ ಪೇರೆಂಟ್ಸ್ ಪ್ರಾಬ್ಲಮ್. ಅದೇ ತರ ಈಗ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಾನು ತಪ್ಪು ಮಾಡೋದಕ್ಕೆ ಅಥವಾ ಪ್ರಯತ್ನ ಮಾಡೋದಕ್ಕೆ ನನ್ನ ಪೇರೆಂಟ್ಸು ನನಗೆ ಅನುಮತಿ ನೀಡಿದ್ದಾರೆ ಅನ್ನೋದೇ ಸಾಕು. ಒಂದು ರೀತಿ ಚಿತ್ರ ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಅವ್ರು ಹೊಸದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಕಲಿತಾ ಹೋಗ್ತಾರೆ. ಅದನ್ನ ಅವಕಾಶ ಮಾಡ್ಕೊಂಡು ಇದೆಲ್ಲ ಮಾಡಿದಾಗ ಮಕ್ಕಳು ಸಹಜವಾಗಿ ಕಂಡು ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಜೀವ ಬಿಡ್ತಾರೆ. ಅಪ್ಪ ಅಮ್ಮನ ಗೌರವಿಸ್ತಾರೆ, ಅಪ್ಪ ಅಮ್ಮನ ಅರ್ಥ ಮಾಡ್ಕೊತಾರೆ. ಅವ್ರು ಯಾವಾಗ ದೂರ ಹೋಗ್ತಾರೆ ಅಂತಂದ್ರೆ ಯಾವಾಗ್ಲೂ ಬೈಯೋದು, ಮಾತೆತ್ತರೆ ಬೈಯೋದು. ಇದು ಒಂದೇದು. ಎರಡನೇದು ಹೋಲಿಕೆ ಮಾಡೋದು, ಎಲ್ಲರ ಮುಂದೆ ಅವಮಾನ ಮಾಡೋದು, ಆಮೇಲೆ ಕೇಳ್ದಲೆ ಸಲಹೆ ಕೊಡೋದು, ಯಾವಾಗ್ಲೂ ಮೊಬೈಲಲ್ಲಿ ಮಾತಾಡ್ತಾ ಇರೋದು ಅಥವಾ ಮೊಬೈಲ್ ನೋಡ್ತಾ ಕೇಳಿಸ್ಕೊಳ್ಳೋದು, ಈ ತಮ್ಮದೇ ಲೋಕದಲ್ಲಿ ವಿಹರಿಸ್ಕೊಂಡಿರೋದು ಪೇರೆಂಟ್ಸ್. ಈ ತರ ಮಾಡಿದಾಗ ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಯಾವುದೇ ಗೌರವ ಆಗ್ಲಿ ಪ್ರೀತಿ ಆಗ್ಲಿ ಏನು ಇರಲ್ಲ. ಒಟ್ಟು ಇದ್ದಾರೆ,
ನನಗೂ ಒಂದು ಅಪ್ಪ ಅಮ್ಮ ಇದ್ದಾರೆ, ಅವ್ರು ನೋಡ್ಕೊಬೇಕು, ಅಥವಾ ಇನ್ಯಾವುದೋ ಸೋಷಿಯಲ್ ಅಬ್ಲಿಗೇಷನ್, ಇದರಲ್ಲೇ ಬದುಕ್ತಾರೆ ಹೊರತಾಗಿ ನಿಜವಾದ ಪ್ರೀತಿ ಮತ್ತು ಕಾಳಜಿ ನಿಮ್ಗೆ ಸಿಗೋದಕ್ಕೆ ಸಾಧ್ಯ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಏನೇ ಆಗ್ಲಿ, ನಾನು ನಿನ್ ಜೊತೆ ಇದ್ದೀನಿ, ನಾನು ನಿನ್ನ ನಂಬ್ತೀನಿ, ನಾನು ನಿನ್ನನ್ನ ಪ್ರೀತಿ ಮಾಡ್ತೀನಿ, ಇದನ್ನ ಶಬ್ದಗಳಲ್ಲಾದ್ರೂ ಹೇಳೋದಕ್ಕೆ ಪ್ರಯತ್ನ ಮಾಡಿ. ತುಂಬಾ ಸರಿ ಮಕ್ಕಳು ಶಬ್ದಗಳಿಗಿಂತ ಜಾಸ್ತಿ ವರ್ತನೆಯನ್ನು ಗಮನಿಸ್ತವೆ. ಆದ್ರೆ ನಮ್ಮ ವರ್ತನೆ ಹಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಬಾಯಲ್ಲಾದ್ರೂ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಅವಾಗ ಆ ಮಗುವಿಗೆ ನಿಧಾನಕ್ಕೆ ಅದು ಸಬ್ ಕಾನ್ಶಿಯಸ್ ಇಳಿದು ಸಂತೋಷವನ್ನ ಕೊಡುತ್ತೆ. ಯಾಕೆಂದ್ರೆ ಮಕ್ಕಳು ಬೆಳೆದ ಮೇಲೆ ನಿಮ್ಮ ಮಾತುಗಳನ್ನ ಮರ್ತು ಬಿಡ್ತವೆ. ಆಲ್ಮೋಸ್ಟ್ ಕೆಲವೊಂದು ನೋವಾಗುವಂತ ಮಾತು ನೆನ್ಪಿರ್ಬೋದು, ಆದ್ರೆ ಒಳ್ಳೆ ಮಾತುಗಳು ನೆನ್ಪಿರ್ಬೋದು. ಅದೆಲ್ಲಕ್ಕಿಂತ ಆ ಮಾತುಗಳ ಹಿಂದೆ ಇತ್ತಲ್ಲ, ಮಾತುಗಳನ್ನ ಆಡಿದ ಸಂದರ್ಭ ಇತ್ತಲ್ಲ, ಆ ಅನುಭವ ಇತ್ತಲ್ಲ, ಆ ಅನುಭವವನ್ನ ಅವ್ರು ನೆನ್ಪಿಟ್ಕೊಳ್ತಾರೆ. ಆದ್ರಿಂದ ಆ ಅನುಭವ ಸಂತೋಷದಾಯಕವಾಗಿದ್ದಷ್ಟು ನಿಮ್ಮ ಜೊತೆ ನಿಮ್ಮ ಮಗುವಿನ ಸಂಬಂಧ ತುಂಬಾ ಸುಂದರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಮತ್ತು ಸಹಜ ಸತ್ಯವಾಗಿರುತ್ತೆ. ಅಲ್ಲಿ ಯಾವುದೇ ನಾಟಕೀಯತೆ ಇರೋದಿಲ್ಲ, ಯಾವುದೇ ಅಬ್ಲಿಗೇಷನ್ಸ್ ಇರೋದಿಲ್ಲ. ತುಂಬಾ ಸತ್ಯವಾದ ಸಂಬಂಧ ಅಲ್ಲಿ ಸ್ಥಾಪನೆಗೊಳ್ಳುತ್ತೆ. ಆದ್ರಿಂದ ಒಳ್ಳೆ ಪೋಷಕರಾಗೋದಕ್ಕೆ ನಾವು ಎಲ್ಲ ರೀತಿಯಿಂದ ಪರ್ಫೆಕ್ಟ್ ಆಗಿರ್ಬೇಕು ಅಂತೇನಿಲ್ಲ. ಓನ್ಲಿ ಥಿಂಗ್ ನಮ್ಮ ಮಗುವಿನೆಡೆ ಒಂದು ಸೌಹಾರ್ದಯುತವಾದ ಪ್ರೀತಿ ಪೂರ್ವಕವಾದ ಮನಸ್ಸಿದ್ರೆ ಸಾಕು. ಅವಾಗ ಮಗು ಸುರಕ್ಷಿತವಾಗಿರುತ್ತೆ. ಯಾವ ಸುರಕ್ಷಿತ ಪೋಷಕರೊಂದಿಗೆ ಬೆಳೆದ ಮಗು ಇರುತ್ತಲ್ಲ, ಅದು ಕೂಡ ಮುಂದೆ ಸುರಕ್ಷಿತ ವ್ಯಕ್ತಿಯಾಗಿ ಬೆಳೆಯುತ್ತೆ. ಎಲ್ಲರಿಗೂ ಕಂಫರ್ಟ್ ಕೊಡುವಂತಹ ವ್ಯಕ್ತಿಯಾಗಿ ಬೆಳೆಯುತ್ತೆ. ಯಾರಿಗೂ ನೋವುಂಟು ಮಾಡದ ಆರೋಗ್ಯಕರ ವ್ಯಕ್ತಿಯಾಗಿ ಬೆಳೆಯುತ್ತೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರುತ್ತೆ. ಯಾವತ್ತೂ ನೀವು ವೃದ್ಧಾಶ್ರಮಕ್ಕೂ ಇನ್ನೆಲ್ಲ ಹೋಗ್ಬೇಕಾದ ಅವಶ್ಯಕತೆ ಬರೋದಿಲ್ಲ. ಇದಕ್ಕೆ ಗ್ಯಾರಂಟಿ. ಹಾಗಿದ್ರೆ ಹೇಳಿ, ನಿಮ್ಮ ಮಗಳು ಅಥವಾ ಮಗನ ಜೊತೆ ನೀವು ಪ್ರತಿದಿನ ಎಷ್ಟು ಹೊತ್ತು ಮಾತಾಡ್ತೀರಾ? ಏನು ಕೇಳ್ತೀರಾ? ಏನ್ ಮಾತಾಡ್ತೀರಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟಲ್ಲಿ ಹಂಚ್ಕೊಳ್ಳಿ. ಇಂತಹ ಸಂಬಂಧಗಳು, ಅದರಲ್ಲೂ ಪಾಲಕರು ಮತ್ತು ಮಕ್ಕಳು, ಪಾಲಕರು ಶಿಕ್ಷಕರು, ಮಕ್ಕಳು ಮಕ್ಕಳಲ್ಲಿನ ಸಂಬಂಧ, ಇವುಗಳ ಬಗ್ಗೆ ನಾನು ವಿಶೇಷವಾದ ಮಾಹಿತಿಯನ್ನ ಶನಿವಾರಗಳನ್ನು ನೀಡ್ತೀನಿ. ಅದು ಉಪಯುಕ್ತವಾಗಿರುತ್ತೆ. ಆ ಉಪಯುಕ್ತ ಮಾಹಿತಿಗಳಿಗಾಗಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.